ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕನ್ನಡ ಸ್ಪೋರ್ಟ್ಸ್ ಹಬ್ಗೆ ನಿಮಗೆಲ್ಲ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, ನಿನ್ನೆ ನಡೆದಂತ ಆರ್ಸಿಬಿ ಹಾಗೂ ಜಿಟಿ ಕ್ವಾಲಿಫೈಯರ್ ಒಂದರಲ್ಲಿ ನಮ್ಮ ಆರ್ಸಿಬಿ ತಂಡ ಸುಲಭವಾಗಿ ಜಿಟಿ ತಂಡವನ್ನು ಸೋಲಿಸುವ ಮುಖಾಂತರ 2026ರ ಫೈನಲ್ಗೆ ಲಗ್ಗೆಟ್ಟಿದೆ. ನಮ್ಮ ಆರ್ಸಿಬಿ ತಂಡ ಈಗ ಮೇ 31 ಫೈನಲ್ ಇರುವುದರಿಂದ ನಮ್ಮ ಆರ್ಸಿಬಿ ಅಭಿಮಾನಿಗಳಿಗೆ ಯಾವುದೇ ಕೆಲಸ ಇರುವುದಿಲ್ಲ. ಯಾವಾಗ 31 ಬರ್ತದೆ, ಯಾವಾಗ ನಾವು ಚಾಂಪಿಯನ್ ಆಗಿರ್ತೀವಿ ಅಂತ ಎಲ್ಲರಲ್ಲೂ ಸಹ ಒಂತ ಉತ್ಸಾಹದ ಭಾವನೆ ಇರ್ತದೆ. ಈಗ ಆ ನಡುವೆ ಈಗ ಈ ಗ್ಯಾಪ್ ನಲ್ಲಿ ಒಂದು IPL ಇತಿಹಾಸದ ಪುಟಗಳನ್ನು ನಾವು ಒಮ್ಮೆ ಸರ್ಚ್ ಮಾಡೋಣ. ಏನಪ್ಪಾ ಅಂತಂದ್ರೆ IPL ಇತಿಹಾಸದಲ್ಲಿ ಪಾಯಿಂಟ್ಸ್ ಟೇಬಲ್ ನಲ್ಲಿ ಮೊದಲ ಸ್ಥಾನ ಗಳಿಸಿದಂತ ತಂಡ ಎಷ್ಟು ಬಾರಿ ಚಾಂಪಿಯನ್ ಆಗಿದೆ, ಅದೇ ರೀತಿ ಕ್ವಾಲಿಫೈಯರ್ ಒಂದರಲ್ಲಿ ಜಯ ಗಳಿಸಿ ನೇರವಾಗಿ ಫೈನಲ್ ಗೆ ಹೋದಂತ ತಂಡ ಎಷ್ಟು ಬಾರಿ ಚಾಂಪಿಯನ್ ಆಗಿದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಕೊನೆಯವರೆಗೆ ನೋಡಿ, ಅದೇ ರೀತಿ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಈಗ ನಮ್ಮ ಆರ್ಸಿಬಿ ತಂಡ 2026ರಲ್ಲಿ ಮೊದಲ ಸ್ಥಾನವನ್ನು ಗಳಿಸಿದ್ದು, ಅದೇ ರೀತಿ ಕ್ವಾಲಿಫೈಯರ್ ಒಂದರಲ್ಲಿ ಜಯವನ್ನು ಗಳಿಸಿ ಫೈನಲ್ಗೆ ಲಗ್ಗೆಟ್ಟಿದೆ. ಆದ್ದರಿಂದ ಇವೆಲ್ಲ ಇತಿಹಾಸದ ಪುಟಗಳನ್ನು ನಾವು ಒಮ್ಮೆ ಕೆದಕೋಣ. ಫ್ರೆಂಡ್ಸ್, 2011ರಲ್ಲಿ ಕ್ವಾಲಿಫೈಯರ್ ಹಾಗೂ ಎಲಿಮಿನೇಟರ್ ಎಂಬ ರೂಲ್ಸ್ ಗಳು ಬಂದು ಅವಾಗೆಲ್ಲ ಡೈರೆಕ್ಟ್ ಆಗಿ ಪಾಯಿಂಟ್ಸ್ ಟೇಬಲ್ ಮೇಲೆ ಆಡಿಸ್ತಿದ್ರಂತೆ. 2011ರಲ್ಲಿ ಈಗ ಕ್ವಾಲಿಫೈಯರ್ ಒಂದು ಎಲಿಮಿನೇಟರ್ ಅಂತ ರೂಲ್ಸ್ ಮಾಡಿದ್ರಂತೆ. ಅವಾಗಿನಿಂದ 2025ರವರೆಗೆ IPL ಇತಿಹಾಸದಲ್ಲಿ ಮೊದಲ ಸ್ಥಾನ ಗಳಿಸಿದಂತ ತಂಡ, ಅಂದ್ರೆ ಪಾಯಿಂಟ್ಸ್ ಟೇಬಲ್ ನಲ್ಲಿ ಮೊದಲ ಸ್ಥಾನ ಗಳಿಸಿದಂತ ತಂಡ 6 ಬಾರಿ ಚಾಂಪಿಯನ್ ಆಗಿದೆ. ಈ ತರ ನೋಡೋದಾದ್ರೆ ನಮ್ಮ ಆರ್ಸಿಬಿ ತಂಡ ಗೆಲ್ಲೋದು ಒಂದ್ ಸ್ವಲ್ಪ ಡೌಟ್ ಅಂತ CSK ಅಭಿಮಾನಿಗಳು ಅನ್ಕೊಂತಾರೆ. ಆದ್ರೆ ನಮ್ಮ ಆರ್ಸಿಬಿ ಅಭಿಮಾನಿಗಳು ಈ ಪರ ಹೋಗೋದ್ ಬೇಡ, ಇನ್ನ ಮುಂದೆ ಹೇಳ್ತೀನಿ, ಆ ಪರ ನಾವು ಆರ್ಸಿಬಿ ಅಭಿಮಾನಿಗಳು ಹೋಗೋಣಂತೆ. ಎರಡನೇದು, ಕ್ವಾಲಿಫೈಯರ್ ಒಂದರಲ್ಲಿ ಗೆದ್ದು ನೇರವಾಗಿ ಫೈನಲ್ಗೆ ಲಗ್ಗೆಟ್ಟಂತ ತಂಡ ಎಷ್ಟು ಬಾರಿ ಚಾಂಪಿಯನ್ ಆಗಿದೆ ಎಂಬುದು ನೋಡೋದಾದಪ್ಪ ಅಂತಂದ್ರ 2011ರಿಂದ 2025ರವರೆಗೆ ಟೋಟಲ್ 15 ಕ್ವಾಲಿಫೈಯರ್ ಪಂದ್ಯಗಳು ನಡೆದಿದ್ದು, ಅದರಲ್ಲಿ ಕ್ವಾಲಿಫೈಯರ್ ಒಂದರಲ್ಲಿ ಗೆದ್ದು ನೇರವಾಗಿ ಫೈನಲ್ಗೆ ಲಗ್ಗೆಟ್ಟಂತ ತಂಡ 11 ಬಾರಿ ಚಾಂಪಿಯನ್ ಆಗಿದೆ. ಇದು ನಮ್ಮ ಆರ್ಸಿಬಿ ಅಭಿಮಾನಿಗಳಿಗೆ ಖುಷಿ ತರುವ ಸುದ್ದಿ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಈಗ ಕ್ವಾಲಿಫೈಯರ್ ಯಾಕಪ್ಪ ಅಂದ್ರೆ ಈಗ 2026ರಲ್ಲಿ ನಮ್ಮ ಆರ್ಸಿಬಿ ತಂಡ ಮೊದಲ ಸ್ಥಾನವನ್ನು ಗಳಿಸಿತ್ತು, ಅದೇ ರೀತಿ ಕ್ವಾಲಿಫೈಯರ್ ಒಂದರಲ್ಲಿ ಗೆದ್ದು ಫೈನಲ್ಗೆ ಹೋಗಿದೆ. ಇದರಿಂದನೇ ನಾನು ಹೇಳ್ತಾ ಇರೋದು, ಕ್ವಾಲಿಫೈಯರ್ ಒಂದರಲ್ಲಿ ಗೆದ್ದು ಫೈನಲ್ ಗೆದ್ದಿರುವ ತಂಡ ಟೋಟಲ್ 15ರಲ್ಲಿ 11 ಬಾರಿ ಚಾಂಪಿಯನ್ ಆಗಿದ್ದಾರೆ. ಆದ್ರಿಂದನೇ 2026ರಲ್ಲೂ ಸಹ ನಮ್ಮ ಆರ್ಸಿಬಿ ತಂಡ ಚಾಂಪಿಯನ್ ತಂಡವಾಗುವುದು ಪಕ್ಕ ಅಂತ ಹೇಳ್ತೀನಿ, ಪಕ್ಕ ಅಂತಾನೆ ಹೇಳ್ಬೋದು. ಯಾಕಪ್ಪ, ಇತಿಹಾಸದ ಪುಟಗಳನ್ನು ನೋಡ್ತಾ ಬಂದ್ರು ಸಹ ನಮ್ಮ ಆರ್ಸಿಬಿ ತಂಡಕ್ಕೆ ಗೆಲ್ಲುವ ಪರ್ಸೆಂಟೇಜ್ ಜಾಸ್ತಿ ಇದೆ. ಅದೇ ರೀತಿ ನಮ್ಮ ಆರ್ಸಿಬಿ ಟೀಮ್ ನಲ್ಲಿರುವಂತಹ ಆಟಗಾರರನ್ನು ನೋಡ್ತಾ ಇದ್ರು ಸಹ 2026ರಲ್ಲಿ ಕಪ್ ಮಿಸ್ ಆಗೋಕೆ ಚಾನ್ಸನೇ ಇಲ್ಲ ಅಂತ ಹೇಳ್ಬೋದು. ಫ್ರೆಂಡ್ಸ್, ಇದು ಒಂದ್ ಕಡೆ ಅದಪ್ಪ ಅಂತಂದ್ರೆ, ಇನ್ನೊಂದ್ ಕಡೆ ಗೆಲ್ಲುವ ಪರ್ಸೆಂಟೇಜ್ ಅನ್ನು ನೋಡೋದಪ್ಪ ಅಂತಂದ್ರೆ, ಈಗ ಕ್ವಾಲಿಫೈಯರ್ ಒಂದನ್ನು ಗೆದ್ದು ಫೈನಲ್ ಗೆಲ್ಲೋಕೆ 73% ಗೆಲ್ಲೋ ಚಾನ್ಸ್ ಇದೆ ಅಂತಾನೆ ಹೇಳ್ಬೋದು. ಕ್ವಾಲಿಫೈಯರ್ ಒಂದು ಗೆದ್ದು ಫೈನಲ್ ಗೆಲ್ಲೋಕೆ 73% ಇದೆ. ಅದೇ ರೀತಿ ನಮ್ಮ ಟೀಮ್ ನಲ್ಲಿಯೂ ಸಹ ಅತ್ಯದ್ಭುತವಾದ ಬ್ಯಾಟಿಂಗ್ ನಲ್ಲಿ ಉತ್ತಮವಾದ ಆಟಗಾರ ಇರುವುದರಿಂದನೇ ಚಾಂಪಿಯನ್ ತಂಡವಾಗಿ ಸತತ 2 ಬಾರಿ ಚಾಂಪಿಯನ್ ಆದಂತ ತಂಡ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗೋದು ಕಣಿ ಮುಲಾಜಿಲ್ದಾನೆ ಹೇಳ್ಬೋದು ಅಂತ ಹೇಳ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ಎಷ್ಟಾದ್ರೆ ಒಂದು ಲೈಕ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಅದೇ ರೀತಿ ನೀವೇನಾದ್ರೂ ಆರ್ಸಿಬಿ ಅಭಿಮಾನಿ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೇ ಮುಂದ್ಕೋಗಿ ಅಂತ ಹೇಳ್ತೀನಿ. ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಿದ್ದೀನಿ. ನಮಸ್ಕಾರ, ಧನ್ಯವಾದಗಳು.